Namaste dear students. Now we have to discuss about structure or format of an audit report. The audit report format is as follows. ಈ audit report ಈ ಕೆಳಕಂಡಂತೆ ಇದೆ. ಮೊದಲನೇದಾಗಿ ಆ ರಿಪೋರ್ಟಲ್ಲಿ ಟೈಟಲ್ ಇರುತ್ತೆ. ನೆಕ್ಸ್ಟ್ ಅಡ್ರೆಸ್ ಮೀನ್ಸ್ ಯಾರ ಅಡ್ರೆಸ್ ಅಂದರೆ ಕಂಪನಿ ಅಡ್ರೆಸ್ ಇರುತ್ತೆ. ನೆಕ್ಸ್ಟ್ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್. ನೆಕ್ಸ್ಟ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ. ಹಾಗೆ ನೆಕ್ಸ್ಟ್ ಆಡಿಟರ್ಸ್ ರೆಸ್ಪಾನ್ಸಿಬಿಲಿಟೀಸ್. ಆಡಿಟರ್ ರೆಸ್ಪಾನ್ಸಿಬಿಲಿಟಿ ಏನಿರುತ್ತೆ ಅನ್ನೋದು ಕೂಡ ಇರುತ್ತೆ. ನೆಕ್ಸ್ಟ್ ಒಪಿನಿಯನ್. ನೆಕ್ಸ್ಟ್ ಬೇಸಿಸ್ ಆಫ್ ಒಪಿನಿಯನ್ ಆ್ಯಂಡ್ ಅದರ್ ರಿಪೋರ್ಟಿಂಗ್ ರೆಸ್ಪಾನ್ಸಿಬಿಲಿಟಿ. ಫಸ್ಟ್ ಒನ್ ಟೈಟಲ್. ನೋಡಿ ಇಲ್ಲಿ ಟೈಟಲಲ್ಲಿ ಇಟ್ ಶುಡ್ ಬಿ ಮೆನ್ಷನ್ ಇಂಡಿಪೆಂಡೆಂಟ್ ಆಡಿಟರ್ಸ್ ರಿಪೋರ್ಟ್. ಫಾರ್ ಎಕ್ಸಾಂಪಲ್ ಈ ಟೈಟಲ್ ಏನಪ್ಪ ಇರುತ್ತೆ ಅಂದರೆ ಒಂದು ಫೈನಾನ್ಷಿಯಲ್ ಇಯರ್ದು ಎಕ್ಸಾಂಪಲ್ 2020-21 ಫಾರ್ ದ ಇಯರ್, ಐದರ್ ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ ಆರ್ ಇಯರ್ಲಿ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ಅದು ಯಾವ ಕಂಪನಿ ಅನ್ನೋದು ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಅಡ್ರೆಸ್ ನೋಡಿ ಅದೇ ಪದ ಹೇಳ್ತಿದೆ. ದ ಅಡ್ರೆಸ್ ಶುಡ್ ಮೆನ್ಷನ್ ಆ್ಯಸ್ ಟು whom ದ ರಿಪೋರ್ಟ್ ಇಸ್ ಬೀಂಗ್ ಪ್ರೆಸೆಂಟೆಡ್. ಎಕ್ಸಾಂಪಲ್ ಇವಾಗ ಯಾವುದೋ ಇನ್ಫೋಸಿಸ್ ಕಂಪನಿ ಅಂದರೆ ಇನ್ಫೋಸಿಸ್ ಕಂಪನಿನ ಯಾರೋ ಒಬ್ಬರು ಆಡಿಟರು ರಿಪೋರ್ಟ್ ರೆಡಿ ಮಾಡ್ತಾ ಇದ್ದಾರೆ ಅಂದರೆ ಅಲ್ಲಿ ಅಡ್ರೆಸ್ಸಲ್ಲಿ ಇನ್ಫೋಸಿಸ್ ಲಿಮಿಟೆಡ್ ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಒನ್ ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್. ನೋಡಿ ಇದು ಎ ಸ್ಟೇಟ್ಮೆಂಟ್ ದಟ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಡಿಸ್ಕ್ರೈಬ್ಡ್ ಇನ್ ದ ರಿಪೋರ್ಟ್ ಹ್ಯಾವ್ ಬೀನ್ ಆಡಿಟೆಡ್. ನೋಡಿ ಇಲ್ಲಿ ಯಾವುದನ್ನು ಆಡಿಟ್ ಮಾಡ್ತಾ ಇದ್ದಾರೆ ಆ ಕಂಪನಿ ಬಗ್ಗೆ ಅಥವಾ ಆಡಿಟ್ ಇನ್ಫಾರ್ಮೇಷನ್ ಬಗ್ಗೆ ಯಾವತ್ತು ಇಂಟ್ರೊಡಕ್ಟರಿ ಪ್ಯಾರಾಗ್ರಾಫ್ ಇರಬೇಕು. ನೆಕ್ಸ್ಟ್ ಒನ್ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟೀಸ್. ಇಲ್ಲಿ ಈ ಆಡಿಟ್ ರಿಪೋರ್ಟಲ್ಲಿ ಏನಪ್ಪ ಅಂದರೆ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನದನ್ನು ಕೂಡ ಯಾವ ಟು ಮೆನ್ಷನ್ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಲೇಬೇಕು. ನೋಡಿ ದ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಟು ದ ಇಂಟಿಗ್ರಿಟಿ ಆಫ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಏನಕ್ಕೋಸ್ಕರ ಅಂದರೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಸಮಗ್ರತೆಯನ್ನು ಕಾಪಾಡಬೇಕಂದ್ರೆ ಈ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನಂದರೆ ಆಡಿಟರ್ ಮೆನ್ಷನ್ ಮಾಡಲೇಬೇಕು. ನೋಡಿ ಇಟ್ ಗಿವ್ಸ್ ಆ್ಯನ್ ಓವರ್ ವ್ಯೂ ಆಫ್ ದ ಫೈನಾನ್ಷಿಯಲ್ ಕಂಡೀಷನ್, ಕ್ಯಾಶ್ ಫ್ಲೋ ಆಫ್ ದ ಕಂಪನಿ ಆ್ಯಂಡ್ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್. ನೋಡಿ ಈ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಏನನ್ನು ಕೊಡುತ್ತೆ ಅಂದರೆ ದಟ್ ಇಸ್ ಓವರ್ ವ್ಯೂ ಆಫ್ ಫೈನಾನ್ಷಿಯಲ್ ಕಂಡೀಷನ್. ಕಂಪನಿಯ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ, ಕ್ಯಾಶ್ ಫ್ಲೋ ಆಫ್ ದ ಕಂಪನಿ ಹೇಗಿದೆ, ಇನ್ಫ್ಲೋ ಮತ್ತು ಔಟ್ಫ್ಲೋ ಎಲ್ಲವೂ ಹೇಗಿದೆ, ಹಾಗೆ ಫೈನಾನ್ಷಿಯಲ್ ಪರ್ಫಾರ್ಮೆನ್ಸ್ ಚೆನ್ನಾಗಿದೆಯಾ ಅಥವಾ ಮೀನ್ಸ್ ದೇ ವೆರಿ ವೆಲ್ ಆರ್ ಇಟ್ಸ್ ಎ ಪೂರ್ ಅನ್ನೋದನ್ನು ಕೂಡ ಅದು ಓವರ್ ಆಲ್ ಪರ್ಫಾರ್ಮೆನ್ಸನ್ನು ನಮಗೆ ತೋರಿಸ್ಬೇಕು ಈ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿನಲ್ಲಿ. ಹಾಗೆ ದ ರೆಸ್ಪಾನ್ಸಿಬಿಲಿಟಿ ಆಲ್ಸೋ ಇನ್ಕ್ಲೂಡ್ಸ್ ದ ಮೇಂಟೆನೆನ್ಸ್ ಆಫ್ ಅಕೌಂಟಿಂಗ್ ರೆಕಾರ್ಡ್ಸ್ ಟು ಪ್ರಿವೆಂಟ್ ಫ್ರಾಡ್. ಇಲ್ಲಿ ಯಾವುದೇ ರೀತಿ ಮೋಸ ಅಥವಾ ಅಕ್ರಮ ಆಗದೇ ಇರೋ ಥರ ಈ ಮೇಂಟೆನೆನ್ಸ್ ಆಫ್ ಅಕೌಂಟಿಂಗ್ ರೆಕಾರ್ಡನ್ನು ಕೂಡ ಮೇಂಟೈನ್ ಮಾಡ್ತಕ್ಕಂಥದ್ದು ಕೂಡ ದಟ್ ಇಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಮ್ಯಾನೇಜ್ಮೆಂಟ್. ಆ್ಯಂಡ್ ಇಟ್ ಈಸ್ ದೇರ್ ರೆಸ್ಪಾನ್ಸಿಬಿಲಿಟಿ ಟು ಫಾರ್ಮುಲೇಟ್ ಆ್ಯಂಡ್ ಎಕ್ಸಿಕ್ಯೂಟ್ ನೆಸೆಸರಿ ಫೈನಾನ್ಷಿಯಲ್ ಕಂಟ್ರೋಲ್ಸ್. ನೋಡಿ ಹಾಗೆ ಈ ಕಂಪನಿಯ ರೆಸ್ಪಾನ್ಸಿಬಿಲಿಟಿ ಏನಿದೆ ಇಲ್ಲಿ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಟು ಫಾರ್ಮುಲೇಟ್ ಆ್ಯಂಡ್ ಎಕ್ಸಿಕ್ಯೂಟ್ ನೆಸೆಸರಿ ಫೈನಾನ್ಷಿಯಲ್ ಕಂಟ್ರೋಲ್. ನೆಸೆಸರಿ ಫೈನಾನ್ಷಿಯಲ್ ಕಂಟ್ರೋಲ್ ಮೀನ್ಸ್ ವಿತೌಟ್ ಎನಿ ಫ್ರಾಡ್ಸ್ ಆರ್ ಮಿಸ್ಟೇಕ್ ಆಗದೇ ಇರೋ ಥರ ದೇ ಹ್ಯಾವ್ ಟು ಮೇಂಟೈನ್ ಫೈನಾನ್ಷಿಯಲ್ ಕಂಟ್ರೋಲ್ಸ್ ಟು ಎನ್ಶೂರ್ಸ್ ದಿ ಅಕ್ಯುರಸಿ ಆಫ್ ಫೈನಾನ್ಷಿಯಲ್ ರೆಕಾರ್ಡ್ಸ್. ನೋಡಿ ಎಲ್ಲ ಫೈನಾನ್ಷಿಯಲ್ ರೆಕಾರ್ಡ್ಸಲ್ಲಿ ಕೂಡ ಮೀನ್ಸ್ ನೈಜತೆ ಇರಬೇಕು, ಅದನ್ನು ಮೇಂಟೈನ್ ಮಾಡಲಿಕ್ಕೆ ಈ ಮ್ಯಾನೇಜ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಆ್ಯಂಡ್ ಇಟ್ ಶುಡ್ ಮೆನ್ಷನ್ ದಟ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಆರ್ಗನೈಜೇಷನ್ ಮ್ಯಾನೇಜ್ಮೆಂಟ್. ನೋಡಿ ಇಲ್ಲಿ ಹೇಳ್ತಿದೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಆರ್ ದಿ ರೆಸ್ಪಾನ್ಸಿಬಿಲಿಟಿ ನಾಟ್ ಓನ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್, ಎವರಿ ಅಕೌಂಟಿಂಗ್ ಆ್ಯಂಡ್ ನಾನ್ ಅಕೌಂಟಿಂಗ್ ಎಲ್ಲವೂ ಕೂಡ ಸ್ಟೇಟ್ಮೆಂಟನ್ನು ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಆರ್ಗನೈಸೇಷನ್ದ ಒಂದು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ. ನೆಕ್ಸ್ಟ್ ಆಡಿಟರ್ಸ್ ರೆಸ್ಪಾನ್ಸಿಬಿಲಿಟಿ. ಇಲ್ಲಿ ಮ್ಯಾನೇಜ್ಮೆಂಟ್ ಹೇಗೆ ರೆಸ್ಪಾನ್ಸಿಬಿಲಿಟಿ ಇತ್ತು ಹಾಗೆ ಆಡಿಟರ್ಸ್ ಕೂಡ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಏನೇನಿದೆ ಅಂದರೆ ಇಟ್ ಈಸ್ ಡೆಪಿಕ್ಟ್ ಆ್ಯನ್ ಅನ್ಬಯಾಸ್ಡ್ ಒಪಿನಿಯನ್ ಆನ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ ಈ ಫೈನಾನ್ಷಿಯಲ್ ಸ್ಟೇಟ್ಮೆಂಟಲ್ಲಿ ಅನ್ಬಯಾಸ್ಡ್ ಒಪಿನಿಯನ್ ಇರಬೇಕು, ಯಾವುದೇ ರೀತಿ ಬಯಾಸ್ ಇರಬಾರ್ದು, ನಮಗೆ ಸಂಶಯ ಬರೋ ಥರ ಇರಬಾರ್ದು. ಟೋಟಲಿ ದಟ್ ಶುಡ್ ಬಿ ಅನ್ಬಯಾಸ್ಡ್. ಆ್ಯಂಡ್ ಇಶ್ಯೂ ಅನ್ ಆಡಿಟ್ ರಿಪೋರ್ಟ್. ಅನ್ಬಯಾಸ್ಡ್ ಆಡಿಟ್ ರಿಪೋರ್ಟನ್ನು ಇಶ್ಯೂ ಮಾಡಬೇಕು. ದ ರಿಪೋರ್ಟ್ ಬೇಸಿಸ್ ಅಪಾನ್ ಸ್ಟ್ಯಾಂಡರ್ಡ್ಸ್ ಆನ್ ಆಡಿಟಿಂಗ್. ಆ ರಿಪೋರ್ಟು ಸ್ಟ್ಯಾಂಡರ್ಡ್ ಆಫ್ ಆಡಿಟ್ ಪ್ರಕಾರ ಇರಬೇಕು. ದ ಸ್ಟ್ಯಾಂಡರ್ಡ್ಸ್ ರಿಕ್ವೈರ್ಸ್ ದಟ್ ದಿ ಆಡಿಟರ್ಸ್ ಕಾಂಪ್ಲೈ ವಿತ್ ಎಥಿಕಲ್ ರಿಕ್ವೈರ್ಮೆಂಟ್. ಆ ಸ್ಟ್ಯಾಂಡರ್ಡ್ಸ್ ಹೇಗಿರಬೇಕಪ್ಪ ಅಂದರೆ ಎಥಿಕಲ್ ರಿಕ್ವೈರ್ಮೆಂಟ್ ಅನ್ನ ಪ್ರಕಾರ ದಟ್ ಶುಡ್ ಬಿ ಕಾಂಪ್ಲೈಸ್ ಇರಲೇಬೇಕು. ಅಂದರೆ ಎಲ್ಲ ರೀತಿ ಕಾನೂನು ಪ್ರಕಾರವಾಗಿ ಹಾಗೂ ಎಥಿಕಲ್ ಆಗಿ ಅದು ಸ್ಟ್ಯಾಂಡರ್ಡ್ಸನ್ನು ಒಳಗೊಂಡಿರಬೇಕು. ಇಟ್ ಈಸ್ ದ ಆಡಿಟರ್ಸ್ ರೆಸ್ಪಾನ್ಸಿಬಿಲಿಟಿ ಟು ಪ್ಲಾನ್ ಆ್ಯಂಡ್ ಎಕ್ಸಿಕ್ಯೂಟ್ ದ ಆಡಿಟ್ ಟು ಪ್ರೊಕ್ಯೂರ್ ಅಸ್ಯೂರೆನ್ಸ್ ರಿಗಾರ್ಡಿಂಗ್ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ನೋಡಿ ಯಾವುದೇ ಒಬ್ಬ ಆಡಿಟರು ಆ ಕಂಪನಿಯ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ ಬಗ್ಗೆ ಅಸ್ಯೂರೆನ್ಸ್ ಕೊಡಬೇಕು. ಅಸ್ಯೂರೆನ್ಸ್ ಮೀನ್ಸ್ ದೇರ್ ಇಸ್ ನೋ ಮಿಸ್ಟೇಕ್ ಆರ್ ಫ್ರಾಡ್, ಎವ್ರಿಥಿಂಗ್ ಈಸ್ ಫೈನ್ ಅನ್ನೋದನ್ನು ಆತ ಕೊಡುವಂಥ ಒಂದು ವರದಿ ಅದು ಒಳಗೊಂಡಿರುತ್ತೆ. ದಟ್ ಈಸ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ಆಡಿಟರ್ಸ್. ನೆಕ್ಸ್ಟ್ ಒಪಿನಿಯನ್.
ದ ಮೋಸ್ಟ್ ಕ್ರಿಟಿಕಲ್ ಕಂಟೆಂಟ್ ಇನ್ ಆಡಿಟ್ ರಿಪೋರ್ಟ್ ಇಸ್ ದ ಆಡಿಟರ್ ಒಪಿನಿಯನ್. ಯಾಕಪ್ಪ ಅಂದರೆ ಮೋಸ್ಟ್ ಕ್ರಿಟಿಕಲ್ ಕಂಟೆಂಟ್ ಅಂದರೆ ಆಡಿಟರ್ ದಟ್ ಶುಡ್ ಬಿ ಮೆನ್ಷನ್ ಎಕ್ಸಾಕ್ಟ್ ಒಪಿನಿಯನ್. ಅದು ಫೇರ್ ಆರ್ ಅನ್ಫೇರ್ ಏನಾಗಿದೆ ಕಂಪನಿನಲ್ಲಿ ಅದನ್ನು ದೇ ಹ್ಯಾವ್ ಟು ಎಕ್ಸಿಬಿಟ್ ತೋರಿಸ್ಬೇಕಾಗತ್ತೆ. ಇಟ್ ಮೆನ್ಷನ್ಸ್ ದ ಇಂಪ್ರೆಷನ್ ಡಿರೈವ್ಡ್ ಆಫ್ಟರ್ ಆಡಿಟಿಂಗ್ ದ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್. ಅದು ಫೇರ್ ಇದ್ದರೆ ಫೇರ್ ಅಥವಾ ಅನ್ಫೇರ್ ಇದ್ದರೆ ಅನ್ಫೇರ್ ಅನ್ನೋದನ್ನೇ ತೋರಿಸ್ಬೇಕಾಗುತ್ತೆ. ದಟ್ ಈಸ್ ಒಪಿನಿಯನ್. ನೆಕ್ಸ್ಟು ಬೇಸಿಸ್ ಆಫ್ ದ ಒಪಿನಿಯನ್. ಯಾವ ಬೇಸಲ್ಲಿ ಒಪಿನಿಯನ್ ಕೊಡ್ತಾರೆ ಅಂದರೆ ಇಟ್ ಶುಡ್ ಮೆನ್ಷನ್ ದ ಬೇಸಿಸ್ ಫಾರ್ ಅಚೀವಿಂಗ್ ದ ಒಪಿನಿಯನ್ ಆ್ಯಸ್ ರಿಪೋರ್ಟೆಡ್ ಆ್ಯಂಡ್ ದ ಫ್ಯಾಕ್ಟ್ ಆಫ್ ಪ್ರಿಮಿಸಸ್. ಫ್ಯಾಕ್ಟ್ ಅಂತ ಹೇಳ್ತದೆ, ನೈಜತೆನೇ ಹೇಳಬೇಕು. ಅಲ್ಲಿ ಮೋಸ ಆಗಿದೆಯಾ ಅಥವಾ ಅಕ್ರಮ ಆಗಿದೆಯಾ ಅದನ್ನೇ ಹೇಳಬೇಕು, ಎಲ್ಲವೂ ಸರಿ ಇದೆಯಾ ಅದನ್ನೇ ಹೇಳಬೇಕು. ದಟ್ ಈಸ್ ಫ್ಯಾಕ್ಟ್. ನೆಕ್ಸ್ಟು ಅದರ್ ರಿಪೋರ್ಟಿಂಗ್ ರೆಸ್ಪಾನ್ಸಿಬಿಲಿಟಿ. ನೋಡಿ, ಎನಿ ಅದರ್ ರೆಸ್ಪಾನ್ಸಿಬಿಲಿಟಿ ರಿಲೇಟಿಂಗ್ ಟು ರಿಪೋರ್ಟಿಂಗ್ ಎಕ್ಸಿಸ್ಟ್ ದ ಆಡಿಟರ್ ಆ್ಯಸ್ ಮೆನ್ಷನ್ ದ ಸೇಮ್ ಇಟ್ ಮೇ ಇನ್ಕ್ಲೂಡ್ ರೆಗ್ಯುಲೇಟರಿ ರಿಕ್ವೈರ್ಮೆಂಟ್. ಇನ್ ಕೇಸ್ ಯಾವ್ದಾರು ರೆಗ್ಯುಲೇಟರಿ ಆ್ಯಸ್ ಪರ್ ಲಾ ಪ್ರಕಾರ ಯಾವ್ದಾರು ಕೂಡ ರೆಸ್ಪಾನ್ಸಿಬಿಲಿಟಿ ಇದ್ದರೆ ಕೂಡ ಅದನ್ನು ಕೂಡ ಆಡಿಟರ್ ದೆ ಮೆನ್ಷನ್ ಫಾರ್ಮ್ಯಾಟಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಸಿಗ್ನೇಚರ್ ಆಫ್ ಆಡಿಟರ್. ದ ಆಡಿಟರ್ ನೀಡ್ ಟು ಸೈನ್ ದ ಆಡಿಟ್ ರಿಪೋರ್ಟ್ ದೇರ್ ಬೈ ಕನ್ಫರ್ಮಿಂಗ್ ದ ಅಥೆಂಟಿಸಿಟಿ ಆಫ್ ದ ರಿಪೋರ್ಟ್. ಆ ರಿಪೋರ್ಟನ್ನು ಎಲ್ಲ ನೈಜತೆಗಳು ಕರೆಕ್ಟಾಗಿದೆ ಅನ್ನೋದಕ್ಕೆ ಆಡಿಟರ್ ಸಹಿ ಕೂಡ ಹಾಕಬೇಕು. ನೆಕ್ಸ್ಟು ಪ್ಲೇಸ್ ಆಫ್ ಸಿಗ್ನೇಚರ್. ಇವಾಗ ಎಕ್ಸಾಂಪಲ್ ಅಥವಾ ಬೆಂಗಳೂರಲ್ಲಿ ಆಡಿಟನ್ನು ಮಾಡ್ದ ಅಂದರೆ ದ ನೇಮ್ ಆಫ್ ದ ಸಿಟಿ ಇನ್ ವಿಚ್ ದ ಸೈನಿಂಗ್ ಆಫ್ ರಿಪೋರ್ಟ್ ಆ್ಯಪನ್. ನೋಡಿ, ಆ ರಿಪೋರ್ಟ್ ಎಲ್ಲಿ ಬರೆದಿಡ್ತಿರ್ತಾರೆ ಆ ಸಿಟಿಯಲ್ಲೇ ಸೈನ್ ಮಾಡಬೇಕು. ಮೀನ್ಸ್ ಬೆಂಗಳೂರು ಆರ್ ಮೈಸೂರು ಆರ್ ಹುಬ್ಳಿ ಎಲ್ಲ ಆಗುತ್ತೆ ಅಲ್ಲಿ. ಮೀನ್ಸ್ ಎಲ್ಲಿ ಆಡಿಟ್ ರಿಪೋರ್ಟನ್ನು ರೆಡಿ ಮಾಡ್ತಾರೆ ಅಲ್ಲಿ. ನೆಕ್ಸ್ಟ್ ಡೇಟ್ ಆಫ್ ಆಡಿಟ್ ರಿಪೋರ್ಟ್. ಇದು ಕೂಡ ಮಸ್ಟ್ ಅಂಡ್ ಶುಡ್ ಕಂಪಲ್ಸರಿ. ದ ಡೇಟ್ ಆನ್ ವಿಚ್ ದ ಆಡಿಟ್ ರಿಪೋರ್ಟ್ ಇಸ್ ಸೈನಡ್ ಆರ್ ರಿಪೋರ್ಟೆಡ್. ಯಾವಾಗ ಅದನ್ನು ವರದಿಯನ್ನು ಕೊಡ್ತಾ ಇದ್ದಾರೆ ಅಥವಾ ಸೈನ್ ಮಾಡ್ತಾ ಇದ್ದಾರೆ ಆ ಡೇಟನ್ನು ಮೆನ್ಷನ್ ಮಾಡಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಥ್ಯಾಂಕ್ ಯು. ನೆಕ್ಸ್ಟ್ ಸೆಷನ್ ಮೀಟ್ ಆಗೋಣ. ಥ್ಯಾಂಕ್ ಯು.